ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನ ಎಲೆಕ್ಷನ್ ಇಂಜಿನ್. ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾಯಿತು, ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಿದ್ದಾಯಿತು. ಈಗ ಮುಖ್ಯಮಂತ್ರಿಯಾಗಿದ್ದಾರೆ. ಮುಖ್ಯಮಂತ್ರಿಯಾದ ಮೊದಲ ಎಲೆಕ್ಷನ್, ಪರಿಷತ್ ಎಲೆಕ್ಷನ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಚಮಕ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಬಲ್ಲೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಬಿಜೆಪಿ ದೇಶದಾದ್ಯಂತ ಮಾಡ್ತಿರೋದನ್ನ ಕರ್ನಾಟಕದಲ್ಲಿ ನಾನ್ ಮಾಡಬಲ್ಲೆ ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಈ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನಿಂದಾಗಿ ಕಾಂಗ್ರೆಸ್ ಖುಷಿಯಾಗಿದ್ರೆ ಬಿಜೆಪಿ ಜೆಡಿಎಸ್ ನಲ್ಲಿ ಕಂಪನ ಶುರುವಾಗಿದೆ. ಮತ್ತೊಂದು ಕಡೆ ಬಿಜೆಪಿಯ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ ನೆನಪಾಗೋದು ಅಮಿತ್ ಶಾ. ಬರೋಬ್ಬರಿ 3 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಗೆಲುವಿಗೆ ಪ್ರಮುಖ ಕಾರಣ ಯಾರು ಅಂತ ಹೇಳಿದ್ರೆ ಅಮಿತ್ ಶಾ. ದೇಶದಾದ್ಯಂತ ಬಿಜೆಪಿ ನಾನಾ ರಾಜ್ಯಗಳಲ್ಲಿ ಅಧಿಕಾರವನ್ನ ಹಿಡಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಮಿತ್ ಶಾ. ವೆಸ್ಟ್ ಬೆಂಗಾಲ್ನಲ್ಲಿ ಬರೋಬ್ಬರಿ 78 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರವನ್ನ ಹಿಡಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಮಿತ್ ಶಾ. ಇದೇ ಕಾರಣಕ್ಕಾಗಿ ಚುನಾವಣಾ ಚಾಣಕ್ಯ ಅಂತ ಹೇಳಿ ಅಮಿತ್ ಶಾ ಅವರನ್ನ ಕರೀತಾರೆ. ಬಟ್ ಈಗ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಡಿ.ಕೆ. ಶಿವಕುಮಾರ್ ಅವರ ಕಾರಣಕ್ಕಾಗಿ ಚಿಂತೆಗೀಡಾಗಿದ್ದಾರಂತೆ, ಟೆನ್ಷನ್ ಆಗಿದ್ದಾರಂತೆ. ಹಾಗಾದ್ರೆ ಯಾವ ಕಾರಣಕ್ಕೆ? ಅಮಿತ್ ಶಾ ಅವರ ಮೈಂಡ್ ಅಲ್ಲಿ ಏನು ಓಡ್ತಾ ಇದೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಸಿಕ್ಕಿರುವಂತಹ ಎಲೆಕ್ಷನ್ ಇಂಜಿನ್. 2023ರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಟ್ಟಿದ್ದು ಮಾತ್ರ ಅಲ್ಲ, 136 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದಂತಹ ವ್ಯಕ್ತಿ. ಅದಾದ ಬಳಿಕ ಬೈ ಎಲೆಕ್ಷನ್ ಅಲ್ಲೂ ಕೂಡ ಗೆಲುವು. ಅದಾದ ನಂತರ ಮುಖ್ಯಮಂತ್ರಿ ಆದರೂ ಮೊದಲ ಅಗ್ನಿ ಪರೀಕ್ಷೆ ಪರಿಷತ್ತು ಚುನಾವಣೆ, 5ನೇ ಅಭ್ಯರ್ಥಿ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಇಂದಾಗಿ ಜೆಡಿಎಸ್ ಬಿಜೆಪಿ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದ ಕಾರಣಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಾಯಿತು. ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡಬಲ್ಲರು ಅನ್ನೋದನ್ನ ತೋರಿಸಿಕೊಟ್ಟಾಯಿತು. ಡಿ.ಕೆ. ಶಿವಕುಮಾರ್ ಅವರು ಒಂದು ಚಮಕ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನಾನು ಸ್ಟ್ರೀಟ್ ಫೈಟರ್ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಬಟ್ ಡಿ.ಕೆ. ಶಿವಕುಮಾರ್ ಅವರ ಈ ಅಗ್ರೆಸಿವ್ ಮೂವ್ ಏನಿದೆಯಲ್ವಾ, ಈ ಅಗ್ರೆಸಿವ್ ಮೂವ್ ಬಿಜೆಪಿಗೆ ದೊಡ್ಡ ಆಘಾತವನ್ನ ಕೊಡ್ತಾ ಇದೆ. ಜೆಡಿಎಸ್ ಪಾಳೆಯದಲ್ಲೂ ಕೂಡ ಕಂಪನ ಶುರು ಮಾಡಿದೆ. ಅತಿ ಮುಖ್ಯವಾಗಿ ಅಮಿತ್ ಶಾ ಅವರು ಕೂಡ ಚಿಂತೆಗೀಡಾಗಿದ್ದಾರೆ. ಮೊದಲಿಗೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಮಾತನಾಡ್ತಾ ಹೋಗೋಣ. ಬಿಜೆಪಿಯಲ್ಲಿ ಈಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮೆಲ್ಲಾ ಶಾಸಕರಿಗೆ ಒಂದು ಕರೆಯನ್ನ ಕೊಟ್ಟರು. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆಯನ್ನ ಕರಿಬೇಕು, ಅಲ್ಲಿ ಆಣೆ ಪ್ರಮಾಣ ಮಾಡಬೇಕು. ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅವರು ಸಿಕ್ಕಿ ಬಿಡಬೇಕು, ಅಥವಾ ಅವರೇ ಸ್ವತಃ ಹೇಳಬೇಕು ನಾವು ವೋಟ್ ಹಾಕಿಲ್ಲ, ಕ್ರಾಸ್ ವೋಟ್ ಹಾಕಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ವಾ. ಹಾಗಾದ್ರೆ ಕ್ರಾಸ್ ವೋಟ್ ಮಾಡಿದ್ಯಾರು, ಆಣೆ ಪ್ರಮಾಣ ಮಾಡ್ಲಿ ಅಂತ ಹೇಳಿ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ರಾಜ್ಯ ಬಿಜೆಪಿಯಲ್ಲಿ ಈಗ ಕಂಪ್ಲೀಟ್ ಗೊಂದಲಮಯ, ಎಲ್ಲವೂ ಕೂಡ ಮುಸ್ಕಿನ ಗುದ್ದಾಟ. ಈಗ ಜೆಡಿಎಸ್ ವಿಚಾರದ ಬಗ್ಗೆ ಮಾತನಾಡಿದರೆ ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ರು, ಹೌದು ನಿಜ, ನಾವು ಸೋಲ್ತೀವಿ ಅಂತ ಗೊತ್ತಿದ್ರು ಕೂಡ ಅಭ್ಯರ್ಥಿಯನ್ನು ಹಾಕಿದ್ವಿ. ಕ್ರಾಸ್ ವೋಟಿಂಗ್ ಬಗ್ಗೆ ನಮಗೆ ಮೊದಲೇ ಮಾಹಿತಿ ಇತ್ತು ಅಂತ ಹೇಳ್ತಾ ಇದ್ರು ಕೂಡ ಕ್ರಾಸ್ ವೋಟ್ ಮಾಡಿದ್ಯಾರು ಅಂತ ಹೇಳಿದ್ರೆ ಉತ್ತರ ಇಲ್ಲ. ನಾವಲ್ಲ ಅಂತ ಹೇಳಿ ಜೆಡಿಎಸ್ ನ ಶಾಸಕರು ಹೇಳ್ತಾ ಇದ್ದಾರಂತೆ. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಮೊದಲೇ ಹೇಗೆ ಗೊತ್ತಿತ್ತು ಕ್ರಾಸ್ ವೋಟಿಂಗ್ ಆಗುತ್ತೆ, ಇಂಥವರೇ ಮಾಡ್ತಾರೆ ಅಂತ ಹೇಳಿ? ಸೊ ಜೆಡಿಎಸ್ ನಲ್ಲೂ ಕೂಡ ಸದ್ಯದ ಪರಿಷತ್ತು ಚುನಾವಣೆಯ ರಿಸಲ್ಟ್ ನ ಎಫೆಕ್ಟ್ ತುಂಬಾ ಬೀರಿದೆ. ರಾಜ್ಯಕ್ಕೆ ಸೀಮಿತವಾಗಿ ಇದಿಷ್ಟು ಆದ್ರೆ ಕೇಂದ್ರದಲ್ಲಿರುವಂತಹ ಅಮಿತ್ ಶಾ, ಚುನಾವಣಾ ಚಾಣಕ್ಯ ಅವ್ರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಚಿಂತೆ ಶುರುವಾಗಿದೆ. ಹೇಗೆ, ಯಾವ ಕಾರಣಕ್ಕೆ? ಸಂಕ್ಷಿಪ್ತವಾಗಿ ಮಾತನಾಡ್ತಾ ಹೋಗೋಣ. ತುಂಬಾ ಸರಳವಾಗಿ ನಾನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವೊಂದು ಕೆಲಸ ಮಾಡಬೇಕು, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ಈಗ ವಿಚಾರಕ್ಕೆ ಬರೋದಾದರೆ,
ಬಿಜೆಪಿಯ ಪೊಲಿಟಿಕಲ್ ಅಥವಾ ಎಲೆಕ್ಷನ್ ಇಂಜಿನ್ ಯಾರು ಅಂತ ಹೇಳಿದ್ರೆ ಅಮಿತ್ ಶಾ ಅವರು. ಅಮಿತ್ ಶಾ ಅವರು ಬಂದಿದ್ದಾರೆ, ಯಾವುದೋ ಒಂದು ರಾಜ್ಯವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ರಾಜ್ಯದಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರಲಿ, ಮುನ್ಸಿಪಲ್ ಎಲೆಕ್ಷನ್ ಆಗಿರಲಿ, ಜಿಲ್ಲಾ ಪಂಚಾಯತ್ ಆಗಿರಲಿ, ಯಾವುದೇ ಎಲೆಕ್ಷನ್ ಆಗಿರಲಿ, ಅಮಿತ್ ಶಾ ಟಾರ್ಗೆಟ್ ಮಾಡಿದ್ರೆ ಮುಗೀತು ಅನ್ನುವಂತಹ ಮಾತಿದೆ. ಅಂತಹ ಅಮಿತ್ ಶಾ ಅವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಆ ಟೆನ್ಷನ್ಗೆ ಕಾರಣಗಳೇನು ಅಂತ ಹೇಳಿದ್ರೆ, ಕಳೆದ 1 ತಿಂಗಳ ಹಿಂದೆ ಒಂದು ರಿಪೋರ್ಟ್ ಹೋಗಿತ್ತು ಅಮಿತ್ ಶಾ ಅವರ ಕೈಗೆ. ಆ ರಿಪೋರ್ಟ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಈ ಅಧಿಕಾರ ಹಂಚಿಕೆ ಆಯ್ತಲ್ವಾ, ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು, ಡಿ ಕೆ ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದು. ಸೊ ಈ ಅಧಿಕಾರ ಹಂಚಿಕೆಯಿಂದ ಕುರುಬ ಸಮುದಾಯ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ವಿರುದ್ಧವಾಗಿ ನಿಲ್ಲುತ್ತೆ. ಮುಂದಿನ ಎಲೆಕ್ಷನ್ ಅಲ್ಲಿ ಬಿಜೆಪಿ ಪರವಾಗಿ ಬರುತ್ತೆ ಅಥವಾ JDS ಬರುತ್ತೆ. ಅಲ್ಪಸಂಖ್ಯಾತ ಮುಸ್ಲಿಂ ಮತಗಳು ಕೂಡ ದಾವಣಗೆರೆ ಎಲೆಕ್ಷನ್ನ ಕಾರಣಕ್ಕಾಗಿ ಕಾಂಗ್ರೆಸ್ ವಿರುದ್ಧವಾಗುತ್ತೆ. ಆ ಎಲ್ಲಾ ಮತಗಳು ಕೂಡ JDSಗೆ ಬರುತ್ತೆ. ಅಹಿಂದ ವೋಟ್ ಸ್ಪ್ಲಿಟ್ ಆಗುತ್ತೆ. ಸಿದ್ದರಾಮಯ್ಯನವರು ಪೊಲಿಟಿಕಲಿ ತುಂಬಾ ಸೈಲೆಂಟ್ ಆದರೆ ಅದು ಕಾಂಗ್ರೆಸ್ಗೆ ತುಂಬಾ ದೊಡ್ಡ ಮೈನಸ್ ಆಗುತ್ತೆ, ಬಿಜೆಪಿಗೆ ದೊಡ್ಡ ಪ್ಲಸ್ ಆಗುತ್ತೆ. ಸೊ ಈ ಎಲ್ಲಾ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಗೊಂದಲಗಳಾಗಿತ್ತಲ್ವಾ, ಅಧಿಕಾರ ಹಂಚಿಕೆ, ಈಗ ಖಾತೆಗೆ ಸಂಬಂಧಪಟ್ಟಂತೆ ಖ್ಯಾತೆ ಶುರುವಾಗಿರೋದು, ಬೈ ಎಲೆಕ್ಷನ್ ಅಲ್ಲಿ ಗೊಂದಲ, ಆಡಿಯೋ ವಿಡಿಯೋ, ಈ ಎಲ್ಲದರಿಂದ ಕೂಡ ಮುಂದಿನ ಎಲೆಕ್ಷನ್ ಅಲ್ಲಿ 2028ಕ್ಕೆ ಬಿಜೆಪಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ರಿಪೋರ್ಟ್ ಅಮಿತ್ ಶಾ ಅವರ ಕೈಗೋಗಿತ್ತು. ಮ್ಯಾಜಿಕ್ ನಂಬರ್ ಅನ್ನ ಬಿಜೆಪಿ ಕ್ರಾಸ್ ಮಾಡೇ ಮಾಡುತ್ತೆ ಅನ್ನುವಂತ ರಿಪೋರ್ಟ್ ಅಮಿತ್ ಶಾ ಅವರ ಕೈಗೋಗಿತ್ತು. ಈ ರಿಪೋರ್ಟ್ ಅನ್ನ ನಂಬಿನೇ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರು ಮನವಿ ಮಾಡ್ಕೊಂಡಿದ್ರು ಕೂಡ ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೊಡಲಿಲ್ಲ. ನಾವೇ ಸ್ವಂತಕ್ಕೆ ಅಧಿಕಾರಕ್ಕೆ ಬರುವಾಗ JDS ಯಾಕೆ ಅನ್ನುವ ರೀತಿಯಲ್ಲಿ ವರ್ತಿಸಿದ್ದುಂಟು. ಬಟ್ ಈಗ ಪರಿಷತ್ ಚುನಾವಣೆಯ ನಂತರ ಮತ್ತೊಂದು ರಿಪೋರ್ಟ್ ಹೋಗಿದೆ. ಆ ರಿಪೋರ್ಟ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಆ ರಿಪೋರ್ಟ್ ಅಲ್ಲಿ ಇರುವಂತಹ ಅಂಶಗಳೇನೆಂದ್ರೆ, ಮುಂದಿನ ಎಲೆಕ್ಷನ್ ಅಂತ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿ ತುಂಬಾ ಕಷ್ಟ ಅನುಭವಿಸುವಂತಹ ಸಾಧ್ಯತೆ ಇದೆ. ಈ ಮೊದಲ ವರದಿಯಲ್ಲಿ ಏನೆಲ್ಲ ಪ್ಲಸ್ ಪಾಯಿಂಟ್ಗಳಂತ ವರದಿ ಇತ್ತಲ್ವಾ, ಅಂಶಗಳಿತ್ತಲ್ವಾ, ಕಾಂಗ್ರೆಸ್ನಲ್ಲಿ ಗೊಂದಲ, ಅಧಿಕಾರ ಹಂಚಿಕೆ, ಖಾತೆ ಖ್ಯಾತೆ, ಕುರುಬ ಇಂಪ್ಯಾಕ್ಟ್ ಏನಾಗಿರ್ಬೋದು, ಅಹಿಂದ ಮತಗಳು ಛಿದ್ರ ಆಗುವಂಥದ್ದು. ಸೊ ಈ ಹಿಂದಿನ ವರದಿಯಲ್ಲಿ ಏನೆಲ್ಲ ಪ್ಲಸ್ ಇತ್ತೋ ಈಗ ಮೊನ್ನೆ ಹೋಗಿರುವಂತಹ ವರದಿಯಲ್ಲಿ ಎಲ್ಲವೂ ಕೂಡ ಮೈನಸ್ ಆಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, ಗೊಂದಲ ಆಗಲಿಲ್ಲ, ಯಾವುದೇ ರಕ್ತಪಾತ ಆಗಲಿಲ್ಲ, ಯಾವುದೇ ಹೋರಾಟ ಆಗಲಿಲ್ಲ ಸಿದ್ದರಾಮಯ್ಯನವರ ಪರವಾಗಿ. ಎಲ್ಲರೂ ಕೂಡ ಏನು ನಿರೀಕ್ಷೆ ಮಾಡಿದ್ರು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ರಾಜ್ಯದಾದ್ಯಂತ ರಕ್ತ ಚರಿತ್ರೆ ಸೃಷ್ಟಿ ಆಗ್ಬಿಡುತ್ತೆ, ದೊಡ್ಡ ಹೋರಾಟ ಆಗ್ಬಿಡುತ್ತೆ, ಕ್ರಾಂತಿ ಆಗ್ಬಿಡುತ್ತೆ ಅಂತ ಎಲ್ಲರೂ ಕೂಡ ಏನೇನೋ ನಿರೀಕ್ಷೆ ಮಾಡಿದ್ರಲ್ವಾ. ಬಟ್ ರಕ್ತ ಸಹಿತವಾಗಿ ಅಲ್ಲ, ರಕ್ತ ರಹಿತವಾಗಿ ಅಧಿಕಾರ ಹಂಚಿಕೆ ಆಗ್ಬಿಡ್ತು, ತುಂಬಾ ಸುಸೂತ್ರವಾಗ್ಬಿಡ್ತು. ಸ್ವತಃ ಸಿದ್ದರಾಮಯ್ಯನವರೇ ನಾನು ಸ್ವಯಂ ಇಚ್ಛೆಯಿಂದ ಹೈಕಮಾಂಡ್ ಹೇಳಿದಂತೆ ನಡ್ಕೋತೀನಿ ಅಂತ ಹೇಳ್ಬಿಟ್ರು. ಅಲ್ಲಿಗೆ ಎಲ್ಲವೂ ಕೂಡ ನಾರ್ಮಲ್ ಆಗ್ಬಿಡ್ತು. ಕುರುಬ ಸಮುದಾಯ ಈಗ ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟಿಗೇನು ಮುನ್ಸ್ಕೊಂಡಿಲ್ಲ, ಅಹಿಂದ ಸಮುದಾಯ ಕೂಡ ದೊಡ್ಡ ಮಟ್ಟಿಗೇನು ಮುನ್ಸ್ಕೊಂಡಿಲ್ಲ. ಜೊತೆಗೆ ದಲಿತ ಫ್ಯಾಕ್ಟರ್ ಅಂತ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸಂಪುಟದಿಂದ ದೂರ ಇಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕ್ಲಿಕ್ಕೋ ಅಥವಾ ತಮ್ಮ ಪ್ರಭಾವವನ್ನು ತೋರಿಸ್ಲಿಕ್ಕೋ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಕೂಡ ಮಾಡಿಬಿಟ್ರು. ಸೊ ಈಗ ಸಿದ್ದರಾಮಯ್ಯನವರ ಕೈಯಲ್ಲಿ ಅಧಿಕಾರ ಇಲ್ಲ, ಬಟ್ ಡಿಮ್ಯಾಂಡಿಂಗ್ ಪವರ್ ಇದೆ. ಸೊ ಈ ಡಿಮ್ಯಾಂಡಿಂಗ್ ಪವರ್ ಇಂದ ಸಿದ್ದರಾಮಯ್ಯ ಈಗಲೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ, ಅವರ ವೋಟರ್ಸ್ ಕೂಡ ಈಗಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಹಿಂದಿನ ವರದಿ ಅಮಿತ್ ಶಾ ಅವರ ಕೈಗೆ ಸೇರಿತ್ತಲ್ವಾ, ಅದರಲ್ಲಿ ಏನು ಪ್ಲಸ್ ಅಂತ ಬಿಜೆಪಿಗೆ ಅನ್ಕೊಂಡಿದ್ರು, ಈಗ ಅದೆಲ್ಲವೂ ಕೂಡ ಮೈನಸ್ ಆಗ್ತಾ ಇದೆ. ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು ಅದಾಗ್ಲಿಲ್ಲ. ಸೊ ಪರಿಷತ್ ಚುನಾವಣೆಯಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿರೋದು ಒಂದು ದೊಡ್ಡ ನಿದರ್ಶನ. ಕ್ರಾಸ್ ವೋಟಿಂಗ್ 2 ರೀತಿಯಾಗಿ ಆಗಿದೆ ಅಂತ ಮಾಹಿತಿ ಇದೆ. ಏನು ಅಂತ ಹೇಳಿದ್ರೆ, ಒಂದು ಅಥವಾ ಒಂದಿಬ್ಬರು ಈಗಾಗಲೇ ಅವರ ಮೇಲೆ ಇರುವಂತಹ ಕೇಸ್ಗಳು ಅಥವಾ ಇನ್ನೊಬ್ಬ ವ್ಯಕ್ತಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕಾರಣಕ್ಕಾಗಿ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಿರುವಂತಹ ಕಾರಣಕ್ಕಾಗಿ ಕ್ರಾಸ್ ವೋಟ್ ಮಾಡಿದ್ದಾರಂತೆ. ಅಂದ್ರೆ ಸ್ವಂತ ಲಾಭಕ್ಕಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರಂತೆ. ಇನ್ನೊಂದಿಷ್ಟು ಶಾಸಕರು ಗೊತ್ತಿದೆ ಹಣದ ಕಾರಣಕ್ಕಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಬಿಜೆಪಿಯ ನಾಯಕತ್ವ ಗಟ್ಟಿಯಾಗಿಲ್ಲ. ಬಿಜೆಪಿ
ಅಧ್ಯಕ್ಷರಾಗಿರ್ಬೋದು, ವಿಪಕ್ಷ ನಾಯಕರಾಗಿರ್ಬೋದು, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ತುಂಬಾ ವಿಫಲರಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ರಿಪೋರ್ಟ್ ಈಗ ಹೈಕಮಾಂಡ್ ಕೈಗೂ ಕೂಡ ಸೇರಿದೆ. ಸೊ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಒಗ್ಗಟ್ಟೇ ಇಲ್ಲ ಅನ್ನೋದು ಅಮಿತ್ ಶಾ ಅವರ ಚಿಂತೆಗೆ ಕಾರಣ ಆಗಿದೆ. ಇದೊಂದು ಚಿಂತೆಗೆ ಕಾರಣವಾದರೆ ಮತ್ತೊಂದು ವಿಚಾರ ಅಮಿತ್ ಶಾ ಅವರ ಚಿಂತೆಗೆ ಕಾರಣ ಆಗಿರೋದೇನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾರು ಅನ್ನೋದೇ ಸದ್ಯದ ಬಿಜೆಪಿಯ ದೊಡ್ಡ ಪ್ರಶ್ನೆ ಆಗಿದೆ. ಅಮಿತ್ ಶಾ ಅವ್ರಿಗೆ ಕೂಡ ದೊಡ್ಡ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ತುಂಬಾ ಅಗ್ರೆಸಿವ್ ಆಗಿ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹಿಂದುತ್ವ ಭಾಗ ಕರಾವಳಿ ಬಿಜೆಪಿಯ ಭದ್ರಕೋಟೆ ಕಡೆ ಕೂಡ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವಂತಹ ನಾಯಕ ಬಿಜೆಪಿಯಲ್ಲಿ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆ ಬಂದಾಗ ಯಾರು ಕೂಡ ಕಾಣಿಸ್ತಾ ಇಲ್ಲ. ವಿಜೇಂದ್ರ ಇರ್ಬೋದು, ಬಟ್ ಅವರಿಗೆ ಇನ್ನೂ ಕೂಡ ಅನುಭವದ ಕೊರತೆ ಇದೆ, ಆರಶ್ ಬಗ್ಗೆ ಗೊತ್ತೇ ಇದೆ. ಸೊ ಆ ಆತಂಕವೂ ಕೂಡ ಅಮಿತ್ ಶಾ ಅವರ ಮೈಂಡ್ ಅಲ್ಲಿ ಇದೆಯಂತೆ. ಡಿ ಕೆ ಶಿವಕುಮಾರ್ ಅವರು ತುಂಬಾ ಅಗ್ರೆಸಿವ್ ಆಗಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಬೇಕು, ಸಂಘಟನೆ, ಅಧಿಕಾರ, ಎಲೆಕ್ಷನ್ಸ್ ಹಿಂಗೆಲ್ಲವೂ ನೋಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಎದುರಿಸಬಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಿಲ್ಲಬಲ್ಲ ಬಿಜೆಪಿಯ ನಾಯಕ ಯಾರು ಅನ್ನೋದು ಕೂಡ ಅಮಿತ್ ಶಾ ಅವರಿಗೆ ಗೊತ್ತಾಗ್ತಾ ಇಲ್ಲವಂತೆ. ಈ ಕಾರಣಕ್ಕೂ ಕೂಡ ಅವರು ಟೆನ್ಷನ್ ಆಗಿದ್ದಾರೆ. ಸೊ ಅನಿವಾರ್ಯವಾಗಿ ಅವರು ಕುಮಾರಸ್ವಾಮಿ ಅವರ ಕಡೆ ಮುಖ ಮಾಡುವ ಸಾಧ್ಯತೆ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ? ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆ ಮತ್ತು ಈ ಬೆಳವಣಿಗೆಯಿಂದಾಗಿ ಅಮಿತ್ ಶಾ ಅವರು ಟೆನ್ಷನ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.